ಸರ್ ಇದ್ರದ್ದು ಸರ್ ಯಾವುದು ಈ ಖಾತದ್ದು ಸಮಸ್ಯೆ ಇದೆ ಶಿವಮೊಗ್ಗದಲ್ಲಿ ಅಂತ ಹೇಳಿ ತುಂಬಾ ಜನ ಇದ್ರು. ಈ ಖಾತೆ ಆನ್ಲೈನ್ ಅಲ್ಲೇ ಇದೆಯಲ್ಲ, ಆನ್ಲೈನ್ ಅಲ್ಲೇ ಮಾಡ್ತಾ ಇದ್ದೀವಿ. ಈಗ ಇನ್ನೊಂದು ಮಹತ್ವವಾದ ತೀರ್ಮಾನ ತಗೊಂಡಿದ್ದೀವಿ. ಅರ್ಬನ್ ಡೆವಲಪ್ಮೆಂಟ್ಸ್ ಅಥಾರಿಟೀಸ್ ವ್ಯಾಪ್ತಿಯಲ್ಲಿ ಯಾರಿರ್ತವೆ ಮತ್ತು ಬೆಂಗಳೂರು ಅಲ್ಲದೆ ಬೇರೆ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ULBsಗೆ ಬಿ ಖಾತೆ ಕೊಡಬೇಕು ಅಂತ ಮಾಡಿದ್ದೀವಿ. ಈಗ ಒನ್ ಟೈಮ್ ಸೆಟಲ್ಮೆಂಟಲ್ಲಿ OTS ಮಾಡಿ ಈ ತನಕ ಯಾವ್ಯಾವುದು ಕಟ್ಟಿದ್ದಾವೆ ಅವಾಗೆಲ್ಲಕ್ಕೂ ಖಾತೆಗಳು ಕೊಡಬೇಕು ಅಂತ ಹೇಳಿದ್ದೀವಿ. ನಾನು ನೋಡ್ತೀನಿ, ಏನೋ ಸಮಸ್ಯೆ ಇದ್ರೆ ಸ್ಪೀಕ್ ಟು ದ ಕಮಿಷನರ್. ಸಮಾವೇಶ ಹಾಸನದಲ್ಲಿ ನಡೀಬೇಕು ಅನ್ನೋ ಥರದಲ್ಲಿ ಇಲ್ಲ ರೀ, ಇದು KPCC ಮತ್ತೆ ರಾಜ್ಯದ ಹಿಂದುಳಿದ ವರ್ಗಗಳ ಒಕ್ಕೂಟದಿಂದ ಎರಡೂ ಜಂಟಿಯಾಗಿ ಇಟ್ಸ್ ಎ ಕಾಂಗ್ರೆಸ್ ಪ್ರದೇಶ, ಕಾಂಗ್ರೆಸ್ ಕಮಿಟಿ, ಕರ್ನಾಟಕ ಕಾಂಗ್ರೆಸ್ ಪ್ರದೇಶ ಅವರಿಂದ ಜೊತೆಯಲ್ಲಿ ಹಿಂದುಳಿದ ವರ್ಗದ ಒಕ್ಕೂಟದಿಂದ ಎರಡೂ ಜಂಟಿಯಾಗಿ ನಡೆಸ್ತಾ ಇರುವಂಥದ್ದು. ಅದಕ್ಕೆ ನೆನ್ನೆ ಅಹಿಂದ ಬ್ಯಾನರ್ ಏನು ಕಾಂಗ್ರೆಸ್ ಇಸ್ ಅಹಿಂದ ಎಲ್ಲ ಜಾತಿಯವರು, ಅಹಿಂದ ಜಾತಿಯೊಳಗೆ ಎಲ್ಲ ಮೇಲ್ವರ್ಗ ಜಾತಿಯವರು ಎಲ್ಲ ಇರೋದೇ ಕಾಂಗ್ರೆಸ್ ಪಾರ್ಟಿ. ಅದೇ ಕಾನ್ಸೆಪ್ಟೇ ನಮ್ದು. ಇಲ್ಲ, ಮುಂಚೆನೇ ಸ್ಟ್ರಾಟಜಿ ಯಾವುದು ಚೇಂಜ್ ಆಗಿರಲಿಲ್ಲ. ಮುಂಚೆನೇ ನಾವು ಇದಕ್ಕೆ ಶುರುವಾದಾಗ್ಲೇ ಇದಕ್ಕೆ ಹೆಸರು ಕೊಟ್ಟಿದ್ದು ಕಾಂಗ್ರೆಸ್ ಮತ್ತೆ ಹಿಂದುಳಿದ ವರ್ಗಗಳ ಒಕ್ಕೂಟ, ಅದರಿಂದ ಮಾಡುವಂಥದ್ದು. ಗೊತ್ತಿಲ್ಲ ನನಗೆ. ಚೀಫ್ ಮಿನಿಸ್ಟರ್ ನಾನು ಹೇಳಿದಾರಲ್ಲ, ನೋ ಇದು ಏನು ವಿಸ್ತರಣೆ ಬಗ್ಗೆ ಆಗಲಿ ಪುನರ್ರಚನೆ ಬಗ್ಗೆ ಆಗಲಿ ಯಾವುದೇನೇ ಚೇಂಜಸ್ ಇಲ್ಲ. ಅಧ್ಯಕ್ಷ ಸ್ಥಾನ ಬದಲಾಗುತ್ತೆ ಅದು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅದು ಅವರೆಲ್ಲ ದೊಡ್ಡ ಗೊತ್ತಿಲ್ಲ, ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ನನಗೇನು ಗೊತ್ತು? ಐ ಆಮ್ ಆರ್ಡಿನರಿ ಮಿನಿಸ್ಟರ್. ನನಗೆ ಇಲ್ಲ, DK ಅವರು ಅಲ್ಲೇ ಇದ್ರು. ಮೊನ್ನೆ ನಮ್ಮ ನಮ್ಮ ಜಾರ್ಖಂಡ್ ಸೊರೇನ್ ಅವರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಬಂದಿದ್ರು. ನಿನ್ನೆ ಈ ದೇಶದ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಸಾಹೇಬರು ಮತ್ತು ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಮತ್ತು ಪ್ರಿಯಾಂಕಾ ಮೇಡಮ್ನೆಲ್ಲ ಭೇಟಿ ಮಾಡಿ ನಾನು ಮತ್ತು ಮುಖ್ಯಮಂತ್ರಿಗಳ ಜೊತೆ ನಾನು ಹೋಗಿದ್ದೆ, ಉಪಮುಖ್ಯಮಂತ್ರಿಗಳು ಅವ್ರ ಜೊತೆಗೆ ಎಲ್ಲ ಕಾರ್ಯಕ್ರಮಗಳಿಗೆ ಹೋಗಿ ಬಂದಿದ್ದೀವಿ. ಎಲ್ಲ ಯಾವ್ದು JDS ಕೋಟೆ ಯಾವುದು? ಎಲ್ಲೇ ಎಲ್ಲ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಏನಾದರೂ ಸಾರ್ವಜನಿಕರಿಗೆ ಜನಗಳಿಗೆ ಒಳ್ಳೇದಾಗಬೇಕು ಅಂದರೆ ಅದು ಕಾಂಗ್ರೆಸ್ ಪಾರ್ಟಿಯಿಂದ. ಅದರಿಂದ JDS ಕೋಟೆ, BJP ಕೋಟೆ ಅಂತ ಎಲ್ಲ ಏನಿದ್ರು, ಇವಾಗ ಏನಿದ್ರು ಇಡೀ ಕಾಂಗ್ರೆಸ್ ಕೋಟೆ ಇಡೀ ರಾಜ್ಯದಲ್ಲಿರುವಂಥದ್ದು. ಸ್ವಾಭಿಮಾನಿ ಸಮಾವೇಶ ಅಲ್ಲ, ಹೇಳಿದ್ನಲ್ಲ, ಕಾಂಗ್ರೆಸ್ ಪಕ್ಷದಿಂದ ಮತ್ತು ಎಲ್ಲ ಹಿಂದುಳಿದ ವರ್ಗಗಳ ಒಕ್ಕೂಟದಿಂದ ಮಾಡ್ತಾ ಇರುವಂಥದ್ದು. ಮೂಢ ಹಗರಣ ಎಲ್ಲೈತೆ? ನಡೀತಾ ಇತ್ತಲ್ಲ ಕೋರ್ಟ್. ನನ್ನ ಮೇಲೆ ಯಾರು ಆರೋಪ ಮಾಡಕ್, ನಾನು ಯಾರ ಅಪ್ಪನ ಆಸ್ತಿ ತಿಂದಿಲ್ಲಪ್ಪ, ನಾನು ಯಾವನ ಅಪ್ಪನ ಆಸ್ತಿ ನಾನು ತಿಂದಿಲ್ಲ. ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡ್ಕೊಂಡು ಅವ್ರು ಮಾಡ್ಕೊಂಡು ಹೋಗ್ಲಿ, ಏನ್ ಮಾಡಕ್ಕಾಗ್ತದೆ? ಹೊಟ್ಟೆ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಿಸು ಅಂತ ಹೇಳಿ ಹೊಟ್ಟೆ ಕಿಚ್ಚು ಪಡೋರು ಪಡ್ತಾನೆ ಇರ್ತಾರೆ. ಆಯ್ತು ಅಂತ ಏನ್ ಕಾನೂನು ನೋಡೋಣ, ಅದೇನು ಪ್ರಪೋಸಲ್ಸ್ ಕೊಡ್ಬೇಕು. ಅಧ್ಯಕ್ಷರಿದ್ದಾರೆ, ಸೂಡಾಗೆ ಕಮಿಷನರ್ ಇದ್ದಾರೆ, ಇಲ್ಲಿ ನಮ್ಮ ಇವರೆಲ್ಲ ಇದ್ದಾರೆ. ಅದ್ರದ್ದು ಏನಾದರೂ ಚೇಂಜಸ್ ಕೇಳಿದ್ರೆ ಮಾಡೋಣ. ಏನು ಗೊತ್ತಿಲ್ಲ ನನ್ನ ಬಗ್ಗೆ. ಬಟ್ ಎಲ್ಲ ನೋಡಿ, ಎಲ್ಲ CS ಸೈಟ್ಸ್ ನೀವು ಹೇಳೋದು ಸಂಸ್ಥೆಗಳು ಕೊಟ್ಟಿರುವಂಥದ್ದು, ಶಿಕ್ಷಣ ಸಂಸ್ಥೆಗಳು ಇದೆಲ್ಲ ಕ್ಯಾಬಿನೆಟ್ಗೆ ಬರಬೇಕು. ಈಗ ರಿನ್ಯೂವಲ್ ಆಗಬೇಕು ಅಂದರೆ ಕ್ಯಾಬಿನೆಟ್ಗೆ ಬರಬೇಕು. ಅಲ್ಲೆಲ್ಲ ಸ್ಥಳೀಯವಾಗಿ ಅವ್ರು ಯಾವುದನ್ನು ಡಿಸಿಷನ್ಸ್ ಮಾಡಂಗಿಲ್ಲ. ಯಾವುದೇ ರಿನ್ಯೂವಲ್ ಮಾಡಬೇಕು ಅಂದರೆ ಅದು ಸರ್ಕಾರಕ್ಕೆ ಬರಬೇಕು. ಅದು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.